ಪೂಜಿಸ್ತಕ್ಕಂಥ ಶಾಲು ಮೇಲೆ ಕೈ ಇಟ್ಟು ಹೇಳ್ತಾ ಇದ್ದೀನಿ, ಇದೊಂದು ಅದ್ಭುತವಾದ ಚಿತ್ರವನ್ನ ದಯವಿಟ್ಟು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಈ ಚಿತ್ರ ಗೆಲ್ಲಬೇಕು. 100 ಕೋಟಿ 500 ಕೋಟಿ ಖರ್ಚು ಮಾಡಿದ್ರು ಇಂಥ ಅದ್ಭುತವಾದ ಚಿತ್ರ ಮಾಡೋದಕ್ಕಾಗಲ್ಲ ಸರ್. ನಾನು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ ಒಂದು ಬೆಸ್ಟ್ ಕನ್ನಡ ಚಿತ್ರ ಯಾವುದು ಅಂತಂದ್ರೆ ಧೈರ್ಯವಾಗಿ ಹೇಳ್ತೀನಿ, ರಾಜರತ್ನಾಕರ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವತ್ತು ಈ ವಿಡಿಯೋ ತುಂಬಾ ಜನಕ್ಕೆ ತಲುಪೋದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಇನ್ನೊಂದ್ರ ಮುಖಾಂತರ. ನನ್ನನ್ನ ನಂಬೋದು ನೀವು, ಒಳಗಡೆ ಬಂದು ಕೂತ್ಕೊಂಡ್ರೆ ನಾನು ಇಷ್ಟೇ ಕೇಳ್ಕೊಡೋದು, ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದು ಶಾರ್ಟ್ ಇಟ್ಟಿದ್ದಾರೆ, ಲಾಸ್ಟ್ ಕ್ಲೈಮ್ಯಾಕ್ಸ್. ನಾನೇನು ಹೇಳೋದಿಲ್ಲ. ನನ್ಗೆ ಹೆಂಗ್ ಆಗೋಯ್ತು ಅಂತಂದ್ರೆ, ಒಂಥರ ಸಖತ್ತು, ಒಂಥರ ಮೈ ರೋಮಾಂಚನ ಆಗೋಯ್ತು. ಅಂತ ಅದ್ಭುತವಾದ ಚಿತ್ರ ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ನಮ್ಮ ಬಾದ ಮೇಲಾಗಿ ನೋಡಿ, ಇವತ್ತು ಇವರೆಲ್ಲರೂ ನಮ್ಮ ಕನ್ನಡ ಶಾಲು ಹಾಕೊಂಡು ಇವತ್ತು ನಮ್ಮ ಜೊತೆಗೆ ನಿಂತಿದ್ದಾರೆ. ಕನ್ನಡಿಗರನ್ನ ಯಾವತ್ತು ಕನ್ನಡದವರು ಕೈ ಬಿಡಬಾರ್ದು. ಯಾರನ್ನೋ ಹೋಗಿ ಕೈ ಹಿಡಿತೀವಿ ಯಾವ್ದೋ ರಾಜ್ಯದವ್ರನ್ನ, ನಮ್ಮ ರಾಜ್ಯದವ್ರು ಇಂಥ ಒಂದು ಅದ್ಭುತ. ನಾನು ಒಂದ್ ಹೇಳ 100 ಕೋಟಿ 500 ಕೋಟಿ ಖರ್ಚು ಮಾಡಿದ್ರು ಇಂಥ ಅದ್ಭುತವಾದ ಚಿತ್ರ ಮಾಡೋದಕ್ಕಾಗಲ್ಲ ಸರ್. ಅಷ್ಟು ಹೆಮ್ಮೆಯಿಂದ ಹೇಳ್ತೇನೆ ನಾನು. ದಯಮಾಡಿ ನಾನೆಲ್ಲ, ನೀವು ಒಂದ್ ನಿಮಿಷ, ಇಲ್ಲಿ ಯಾರೆಲ್ಲ ಬಂದಿದಿರಲ್ಲ, ನೀವು ಇಲ್ಲಿ ಪ್ರೇಕ್ಷಕರಾಗಿ ದಯವಿಟ್ಟು ಕಾಲೇಜ್ ವಿದ್ಯಾರ್ಥಿಗಳು ಬಂದಿದ್ರ, ನೀವು ನೆಕ್ಸ್ಟ್ ಬರ್ಬೇಕಾದ್ರೆ ಇನ್ನೂ ಒಂದ್ಸಲ ಬನ್ನಿ. ನಿಮ್ ತಂದೆ ತಾಯಿಗಳು, ನಿಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರನ್ನೂ ಕರ್ಕೊಂಡ್ಬನ್ನಿ. ಮತ್ತೆ ಇವತ್ತು ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಮನೆ ತಲುಪೋ ಅಷ್ಟರಲ್ಲಿ ನಿಮ್ಮ ವಾಟ್ಸಪ್ ಸ್ಟೇಟಸ್, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸ್, ಫೇಸ್ಬುಕ್ ಅಲ್ಲಿ ಪ್ರತಿಯೊಂದು ಕಡೆ ನೀವು ಕಂಪಲ್ಸರಿ ನೀವು ಹಾಕಿನೇ ಮನೆಗೆ ಹೋಗ್ಬೇಕು. ಅವಾಗ ಮಾತ್ರ ಈ ಚಿತ್ರ ನೋಡಿದ್ದಕ್ಕೂ ಈ ಚಿತ್ರ ತಂಡದವ್ರಿಗೂ ನೀವು ಮಾಡ್ತಾ ಇರ್ತಕ್ಕಂಥ ಪ್ರಾಮಾಣಿಕವಾದ ಸಹಾಯ ಆಗತ್ತೆ, ಇದು ಪ್ರಾಮಾಣಿಕವಾದ ಬೆಂಬಲ ಆಗುತ್ತೆ. ಕೂತ್ಕೊಂಡು ನೋಡ್ಬೇಕಾದ್ರೆ ಒಂದೊಂದು ದೃಶ್ಯಗಳನ್ನ ನಾನು ನೋಡ್ಬೇಕಾದ್ರೆ ಎಷ್ಟು ಮನ್ಸಿಗೆ ನೋವಾಗ್ತಾ ಇತ್ತು ಅಂತಂದ್ರೆ, ಸಿನಿಮಾ ಅಂತಂದ್ರೆ ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಆದ್ರೆ ನಮ್ಮ ಒಳಗಡೆ ಇಳಿದು, ಹೃದಯದ ಒಳಗಡೆ ಇಳಿದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ರೀತಿ ಮಾಡುತ್ತಲ್ಲ, ಅದು ನಿಜಕ್ಕೂ ಬಹಳ ದೊಡ್ಡದಾಯ್ತು. ನಾವೆಲ್ಲರೂ ಹೇಳ್ತಾ ಇದೀನಿ, ಈ ರಾಜ್ಯದ 7 ಕೋಟಿ ಕನ್ನಡಿಗರ ಪ್ರತಿಯೊಂದು ಮನೆಗೂ ಮುಂದಿನ 1 ವಾರದಲ್ಲಿ ರಾಜರತ್ನಾಕರ ಅಂತ ಒಂದು ಅದ್ಭುತವಾದ ಚಿತ್ರವನ್ನ ನಾವು ನೋಡೋದಂತ ಎಲ್ಲರೂ ಹೇಳತ್ತಾರ, ನಾವೆಲ್ಲರೂ ಮಾಡೋಣ ಅಂತ ಹೇಳಿ. ಹಾಗೂ ಚಂದನ್ ರಾಜ್, ಆಮೇಲೆ ಇನ್ನೊಂದೇನ್ ಗೊತ್ತಾ, ಇವ್ರ ಬ್ರದರ್, ನೀವು ಸಗಣಿ ಅವರು ಸರ್, ಕಪ್ಪೆ, ಆಮೇಲೆ ನೀವು ಟೀ ಅಂಗಡಿ, ಚೇತನ್ ದುರ್ಗ, ಪಾಪ ಅಲ್ಲಿ ಎಲ್ರು ಅಲ್ಲಿ ಸತ್ತ ಅಲ್ಲ, ನಾನ್ ಪಕ್ಕದಲ್ಲಿ ನೋಡ್ತಾ ಸತ್ತವನಲ್ಲ ಅಂದ್ರೆ ಸುಮ್ನೆ ತಮಾಷೆಗೆ ಹೇಳಿದೆ. ಒಂದೊಂದ್ ಪಾತ್ರ ಚಿಕ್ಕದಾಗಿ ಆ ಬ್ಯಾಕ್ ಗ್ರೌಂಡ್ ಸ್ಕೋರ್, ಮ್ಯೂಸಿಕ್ ಆಗಿರ್ಬಹುದು, ಜೊತೆಗೆ ಹಾಡುಗಳು 2-3 ಹಾಡಾಗಿರ್ಬಹುದು, ಮತ್ತೆ ಇಡೀ ಕಥೆನ ತಗೊಂಡೋಗಿರೋ ರೀತಿ ಇದೆಯಲ್ಲ ಸರ್, ನಿಜಕ್ಕೂ ಟಾಪ್ ನಾಚ್. ದಯಮಾಡಿ ಎಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸ್ ಅಲ್ಲಿ ಈಗ ಹಾಕಿನೇ ಇಲ್ಲಿಂದ ಹೊರಡ್ಬೇಕು. ನೀವು ಇಲ್ಲಿಂದ ಹಾಕಾಯ್ತಾ, ಎಲ್ಲ ನಿಮ್ಮ ಕಾಲೇಜ್ ಸ್ನೇಹಿತರಿಗೆ ಹೇಳಿ, ಪ್ರತಿಯೊಬ್ಬರನ್ನು ಕರ್ಕೊಂಡ್ ಬನ್ನಿ ನೋಡಿ. ರಾಜ